ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಹೇಗೆ ಪ್ರಿಪೇರ್ ಆಗ್ತಿದ್ದೀರಾ? ಅಂಡ್ ಹೇಳಿ, ಇಂಗ್ಲಿಷ್ ಕ್ಲಾಸಸ್ಗಳು ಹೆಲ್ಪ್ಫುಲ್ ಆಗ್ತಿದ್ಯಾ ಇಲ್ವಾ? ಏನಾದ್ರು ಡೌಟ್ಸ್ ಇದೆಯಾ? ಯಾವ್ದಾದ್ರು ಟಾಪಿಕ್ ಅರ್ಥ ಆಗಿಲ್ವಾ? ಇಲ್ಲ ಇನ್ನೊಂದ್ಸಲ ಮಾಡ್ಬೇಕಾ ಟಾಪಿಕ್? ಅಥವಾ ಕ್ಲಾರಿಟಿ ಸಿಗ್ದಲೇ ಇರೋದಿದೆಯಾ? ಸೊ ಇದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ, ಸೊ ದಟ್ ನನಗೂ ಗೊತ್ತಾಗುತ್ತೆ ನಿಮ್ಗೆ ಯಾವ್ದು ಅರ್ಥ ಆಗ್ತಿದೆ, ಅರ್ಥ ಆಗ್ತಿಲ್ಲ ಅಂತ. ಅಂಡ್ ಟುಡೇ ಇಸ್ ದ ಕ್ಲಾಸ್ 6. ಓಕೆ, ಕ್ಲಾಸ್ 6 ಅಲ್ಲಿ ಇದೀವಿ ನಾವು. ಟೆನ್ಸಸ್. ಓಕೆ, ಟೆನ್ಸಸ್ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಸ್ವಲ್ಪ ಕಷ್ಟ ಅನ್ಸುತ್ತೆ. ಆಲ್ಮೋಸ್ಟ್ ನಿಮಗೆ ಈಸಿ ಅನ್ಸೋದೇನ್ ಗೊತ್ತಾ? ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಟೆನ್ಸ್ ಇದು ನಿಮಗೆ ಗೊತ್ತಿರೋದೆ. ಬಟ್ ಇದು ಬಿಟ್ಟು ಕೆಲವೊಂದು ಅಡಿಷನಲ್ ಇನ್ಫಾರ್ಮೇಶನ್ಸ್ಗಳು ಇವಾಗ ಬರುತ್ತೆ. ಸ್ವಲ್ಪ ಕಾಂಪ್ಲಿಕೇಟ್ ಅನ್ಸುತ್ತೆ ಅಷ್ಟೇ. ಬಟ್ ಟಾಪಿಕ್ ಇಸ್ ವೆರಿ ಈಸಿ. ಓಕೆ, ತುಂಬಾನೇ ಈಸಿ, ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಓಕೆನಾ? ಸೊ ಲೇಟ್ ಮಾಡೋದ್ ಬೇಡ, ಶುರು ಮಾಡೋಣ. ಜಾಸ್ತಿ ಮಾತುಗಳು ಬೇಡ, ಎಕ್ಸ್ಟ್ರಾ ಮಾತುಗಳು ಬೇಡ. ಸೊ ಡೈರೆಕ್ಟ್ ಆಗಿ ವಿಡಿಯೋಗೆ ಹೋಗೋಣ. ಸೊ ವೆಲ್ಕಮ್ ಟು ಮೈ ಚಾನಲ್. ಅಂಡ್ ಟುಡೇ ಇಸ್ ದ ಕ್ಲಾಸ್ 6 ಟೆನ್ಸಸ್ ಅಂದ್ರೆ ಕಾಲಗಳು. ಓಕೆನಾ? ಸೊ ವಾಟ್ ಈಸ್ ಟೆನ್ಸ್? ಓಕೆನಾ? ಟೆನ್ಸ್ ಅಂದ್ರೆ ಏನು? ಈಸಿಯಾಗಿ ನೋಡೋಣ. ಡೆಫಿನಿಷನ್ಸ್ ಗಳೆಲ್ಲ ಗಟ್ಟೊಡಿಯೋದ್ ಬೇಡ, ನಾವು ಆಲ್ರೆಡಿ ಹೇಳಿರೋ ತರ. ಟೆನ್ಸಸ್ ಟೆಲ್ ಅಸ್ ವೆನ್ ಆನ್ ಆಕ್ಷನ್ ಹ್ಯಾಪನ್ಸ್ ಅಂದ್ರೆ ಒಂದು ಕೆಲಸ ಅಥವಾ ಆಕ್ಷನ್, ಒಂದು ಕಾರ್ಯ ಯಾವಾಗ ನಡೀತು ಅನ್ನೋದು, ಅಥವಾ ಯಾವಾಗ ನಡೆಯುತ್ತೆ, ಇಲ್ಲ ಯಾವಾಗ ನಡೀಲಿದೆ ಅನ್ನೋದನ್ನ ಹೇಳೋದೆ ಟೆನ್ಸಸ್. ಗೊತ್ತಿದೆ ಅಲ್ವಾ ನಿಮಗೆ? ಕಾಲ ಅಂದ್ರೆ ಏನು? ಒಂದು ಕೆಲಸ ಯಾವಾಗ ನಡೆಯುತ್ತೆ, ಯಾವಾಗ ನಡೀತು, ಯಾವಾಗ ನಡಿಬಹುದು ಅಂತ ಹೇಳೋದನ್ನೇ ನಾವು ಟೆನ್ಸಸ್ ಅಥವಾ ಕಾಲ ಅಂತ ಕರಿತೀವಿ. ಓಕೆನಾ? ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಓದಿದ್ವಿ? ವರ್ಬ್ ಓದಿದ್ವಿ ಅಲ್ವಾ? ವರ್ಬ್ ಅಂದ್ರೆ ಏನು? ಅಫ್ಕೋರ್ಸ್ ಏನು? ಕ್ರಿಯಾಪದ. ಕರೆಕ್ಟ್ ಅಲ್ವಾ? ಸೊ ಕ್ರಿಯಾಪದನ ನಾವು ಲಾಸ್ಟ್ ಅಲ್ಲೇ ಓದಿದ್ವಿ, ಲಾಸ್ಟ್ ಕ್ಲಾಸಸ್. ವೆರಿ ಈಸಿ ಅಲ್ವಾ? ಏನು ಅಂದ್ರೆ ಒಂದು ಕ್ರಿಯೆಯನ್ನ ಹೇಳುವಂಥದ್ದು. ಆ ಕ್ರಿಯೆ ಯಾವ ಟೈಮಲ್ಲಿ ನಡೆಯುತ್ತೆ ನೋಡಿ. ಒಂದು ಕ್ರಿಯೆ ಯಾವ ಟೈಮಲ್ಲಿ ನಡೆಯುತ್ತೆ ಅಂತ ಹೇಳೋದೆ ಟೆನ್ಸಸ್. ವೆರಿ ಈಸಿನಾ? ಓಕೆ, ನೆಕ್ಸ್ಟ್. ವೈ ಡು ವಿ ಲರ್ನ್ ಟೆನ್ಸ್? ಯಾಕೆ ನಾವು ಕಲಿಬೇಕು? ಯಾಕಂದ್ರೆ ನಮಗೆ ಗೊತ್ತಾಗ್ಬೇಕಲ್ವಾ ಅದು ಯಾವಾಗ ನಡಿಬಹುದು ಅಥವಾ ಯಾವಾಗ ನಡೆಯುತ್ತೆ, ಇಲ್ಲ ಆಲ್ರೆಡಿ ನಡೆದಿದ್ಯಾ. ಕರೆಕ್ಟ್ ಅಲ್ವಾ? ಇವಾಗ ಸುನಾಮಿ ಆಲ್ರೆಡಿ ಬಂದಿತ್ತದು. ಓಕೆನಾ? ಮುಂದೆ ಬರ್ಬೋದು, ಇಲ್ಲ ಬರ್ದಲ್ಲೇ ಇರ್ಬೋದು. ಇವತ್ತು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಈ ತರ ಟೈಮ್ ಫ್ರೇಮ್ ನ ನಮಗೆ ತಿಳ್ಕೊಳಕ್ಕೆ ಹೆಲ್ಪ್ ಮಾಡೋ ಅಂತದ್ದೇ ಟೆನ್ಸಸ್. ಸೊ ನಮಗೆ ಯಾವ ಕಾಲದಲ್ಲಿ ಅದ್ ನಡಿಬಹುದು ಅಥವಾ ನಡೆದಿದೆ ಅನ್ನೋದನ್ನ ತಿಳಿಸ್ಕೊಡೋದೆ ಟೆನ್ಸಸ್. ಈಸಿ ಅಲ್ವಾ? ಸೊ ಟೆನ್ಸಸ್ ಅಲ್ಲಿ 3 ವಿಧ ನಿಮಗೆ ಗೊತ್ತಿರೋದೆ: ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಕರೆಕ್ಟ್ ಅಲ್ವಾ? ಆಲ್ರೆಡಿ ಓದಿರೋದೆ, ಸ್ಕೂಲಲ್ಲಿ ಓದಿದ್ದೀರಾ. ವೆರಿ ಈಸಿ. ಕರೆಕ್ಟ್ ಅಲ್ವಾ? ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಓಕೆನಾ? ಈಗ ಬರುತ್ತೆ ಏನು ಅಂದ್ರೆ, ಈಚ್ ಟೆನ್ಸ್ ಹ್ಯಾಸ್ 4 ಫಾರ್ಮ್ಸ್. ವೆರಿ ಇಂಪಾರ್ಟೆಂಟ್. ಇವಾಗ ನಿಮಗೆ 3 ಕಾಲಗಳು ಗೊತ್ತಾಯ್ತು: ವರ್ತಮಾನ, ಭೂತ, ಭವಿಷ್ಯ. ಕರೆಕ್ಟ್ ಅಲ್ವಾ? ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್. ಆದ್ರೆ ಒಂದೊಂದ್ರಲ್ಲೂ 4 ಫಾರ್ಮ್ಸ್ ಬರುತ್ತೆ. ಓಕೆನಾ? ಅಲ್ಲಿಗೆ ಟೋಟಲ್ 12 ಟೆನ್ಸಸ್ ಬರುತ್ತೆ. ನೆನ್ಪಿರ್ಲಿ, 12 ಟೆನ್ಸಸ್ ಬರುತ್ತೆ. ಇದು ನಿಮಗೆ ಗೊತ್ತಿರ್ಬೇಕು. ಓಕೆನಾ? ಸೊ ಇದು ನನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ನೋಟ್ಸ್ ಮಾಡ್ಕೊಂತಿದ್ರ ಮಾಡ್ಕೊಳ್ಳಿ. ಇವಾಗ ಸದ್ಯಕ್ಕೆ ನೋಟ್ಸ್ ಮಾಡ್ಕೊಂತಿಲ್ಲ ಅಂದ್ರೂ ಓಕೆನೆ. ಸೊ ಫಸ್ಟ್ ಪ್ರೆಸೆಂಟ್ ಅಲ್ಲಿ ನೋಡೋಣ. ಪ್ರೆಸೆಂಟ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಹಿಂಗೆ ಬರುತ್ತೆ. ಓಕೆನಾ? ಫಸ್ಟ್ ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಓಕೆನಾ? ನೆಕ್ಸ್ಟ್ ಪಾಸ್ಟ್. ಸೇಮ್ ಅದೇ ತರಾನೇ: ಸಿಂಪಲ್ ಪಾಸ್ಟ್, ಪಾಸ್ಟ್ ಕಂಟಿನ್ಯೂಯಸ್, ಪಾಸ್ಟ್ ಪರ್ಫೆಕ್ಟ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಓಕೆ? ನೆಕ್ಸ್ಟ್ ಫ್ಯೂಚರ್. ಸೇಮ್ ಸಿಂಪಲ್ ಫ್ಯೂಚರ್, ಫ್ಯೂಚರ್ ಕಂಟಿನ್ಯೂಯಸ್, ಫ್ಯೂಚರ್ ಪರ್ಫೆಕ್ಟ್, ಪರ್ಫೆಕ್ಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆನಾ? ಸೊ ಒಂದೊಂದ್ರಲ್ಲೂ 4 ತರ ಫಾರ್ಮ್ಸ್ ಬರುತ್ತೆ. ಟೋಟಲ್ 12 ಟೆನ್ಸ್ಗಳು ಬರುತ್ತೆ. ಸೊ ಇವಾಗ ಒಂದೊಂದೇ ನೋಡ್ಕೊಂಡು ಹೋಗೋಣ. ಓಕೆನಾ? ವರ್ಬ್ ಅನ್ನೋದು ಗೊತ್ತಿದೆ ಅಲ್ವಾ? ಯಾಕಂದ್ರೆ ಇಲ್ಲಿ ವರ್ಬ್ ಇಂಪಾರ್ಟೆಂಟ್, ಅದಕ್ಕೆ. ಸೊ ಫಸ್ಟ್ ಪ್ರೆಸೆಂಟ್ ಟೆನ್ಸ್, ವರ್ತಮಾನ ಕಾಲ. ಏನು ವರ್ತಮಾನ ಕಾಲ ಅಂದ್ರೆ ಏನು? ಇವಾಗ ನಡೀತಿರೋದು. ಈ ಪ್ರೆಸೆಂಟ್ ಇವಾಗ ನಡೆಯುವಂಥದ್ದು. ಕರೆಕ್ಟ್ ಅಲ್ವಾ? ಯೂಸ್ ಫಾರ್ ಆಕ್ಷನ್ ಹ್ಯಾಪನಿಂಗ್ ನಾ, ಇವಾಗ ನಡೆಯೋದು ಅಥವಾ ರೆಗ್ಯುಲರ್ಲಿ. ಇವಾಗ ನಡೆಯೋದನ್ನ ನಾವೇನಂತೀವಿ? ಪ್ರೆಸೆಂಟ್ ಟೆನ್ಸ್. ಈಸಿ ಅಲ್ವಾ? ದೆನ್ ನೆಕ್ಸ್ಟ್ ಇದ್ರಲ್ಲಿ ಫಸ್ಟ್ ಒನ್ ಏನ್ ಓದಿದ್ವಿ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಫಸ್ಟ್ ಒನ್ ಅಲ್ಲ, ಸಿಂಪಲ್ ಪ್ರೆಸೆಂಟ್
ಟೆನ್ಸ್ ಏನಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಏನು? ಇದ್ರಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಬರುತ್ತೆ, ವರ್ಬ್ ಬರುತ್ತೆ, ವರ್ಬ್ ಪಕ್ಕ ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ. ಹ್ಯಾಬಿಟ್ಸ್, ಫ್ಯಾಕ್ಟ್ಸ್, ಓಕೆನಾ, ದೆನ್ ಟ್ರೂತ್. ನೋಡಿ ಎಸ್ ಅಥವಾ ಇ ಎಸ್ ಆಡ್ ಆಗುತ್ತೆ, ದೆನ್ ಲಾಸ್ಟಿಗೆ ಆಬ್ಜೆಕ್ಟ್ ಬರುತ್ತೆ. ಓಕೆನಾ ಓಕೆನಾ ವರ್ಬ್ ಅಂದ್ರೆ ಕ್ರಿಯಾಪದ, ನೆನಪಿರ್ಲಿ, ಸಬ್ಜೆಕ್ಟ್ ಗೊತ್ತಿರ್ಬೇಕಲ್ಲ. ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಎಸ್ ಇ ಎಸ್ ಪ್ಲಸ್ ಆಬ್ಜೆಕ್ಟ್. ಸ್ವಲ್ಪ ಏನ್ ಅನ್ಸುತ್ತೆ ಗೊತ್ತಾ, ಇದನ್ನ ಓದುವಾಗ ಸ್ವಲ್ಪ ಇದನ್ಸುತ್ತೆ, ಓಕೆನಾ, ಒಂದ್ ಸ್ವಲ್ಪ ಕನ್ಫ್ಯೂಷನ್ ಅನ್ಸುತ್ತೆ, ನೆನಪಲ್ಲಿರಲ್ಲ ಅನ್ಸುತ್ತೆ. ಬಟ್ ಅಟ್ ದಿ ಎಂಡ್ ಆಫ್ ದಿ ಕ್ಲಾಸ್ ಈಸಿ ಆಗುತ್ತೆ, ಕಾಂಪ್ಲಿಕೇಟ್ ಮಾಡ್ಕೊಂಬೇಡಿ. ಓಕೆನಾ, ಒಂದೆರಡು ಎಕ್ಸಾಂಪಲ್ ನೋಡೋಣ. ನೋಡಿ, ಹ್ಯಾಬಿಟ್ಸ್, ಫ್ಯಾಕ್ಟ್ಸ್, ಟ್ರೂತ್ಸ್, ಎಲ್ಲ ಕಡೆ ಎಸ್ ಎಸ್ ಆಡ್ ಆಯ್ತಾ? ಓಕೆ, ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ. ಐ ಪ್ಲೇ ಕ್ರಿಕೆಟ್. ಓಕೆ, ನಾನು ಕ್ರಿಕೆಟ್ ಆಡುತ್ತೇನೆ. ಓಕೆ, ದೆನ್ ಶಿ ಗೋಸ್ ಟು ಸ್ಕೂಲ್. ಓಕೆ, ದ ಸನ್ ರೈಸಸ್ ಇನ್ ದ ಈಸ್ಟ್. ನೋಡಿ, ಎಸ್ ಎಸ್ ಎಸ್, ಒಂದು ಎಸ್ ಆದ್ರೂ ಬರ್ಬೋದು, ಇಲ್ಲ ಇ ಎಸ್ ಆದ್ರೂ ಬರ್ಬೋದು. ಓಕೆ, ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಈಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆಗ್ತಿದ್ಯಾ? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಬಟ್ ಅಡ್ಡಿ 4 ಮುಗಿದ್ಮೇಲೆ ನಿಮ್ಗೆ ಈಸಿ ಆಗುತ್ತೆ. ಓಕೆನಾ, ಡೋಂಟ್ ವರಿ. ಇದ್ರಲ್ಲಿ ಏನಾಗುತ್ತೆ, ಸಬ್ಜೆಕ್ಟ್ ಬರುತ್ತೆ ಪ್ಲಸ್ ಆಮ್, ಈಸ್, ಆರ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ, ಆಮೇಲೆ ಐ ಎನ್ ಜಿ ಬರುತ್ತೆ. ಓಕೆನಾ, ಒಂದೆರಡು ಎಕ್ಸಾಂಪಲ್ ನೋಡೋಣ. ಓಕೆನಾ, ನೋಡಿ ಇಲ್ಲೇನಾಯ್ತು, ನೋಡಿ ಈಸ್ ಬರುತ್ತೆ, ಫಸ್ಟ್ ಸಬ್ಜೆಕ್ಟ್ ಶೀನಾ. ಓಕೆನಾ, ಒಂದು ಎಕ್ಸಾಂಪಲ್ ನೋಡ್ತಿರೋದು, ಆಮ್, ಈಸ್, ಆರ್, ಯಾವ್ದ್ರಲ್ಲೂ ಒಂದ್ ಬರುತ್ತೆ, ಇಸಾ, ಆಮೇಲೆ ವರ್ಬ್. ಇಲ್ಲಿ ರೀಡಿಂಗ್ ಅನ್ನೋದು ಕ್ರಿಯಾಪದ, ಕರೆಕ್ಟ್ ಅಲ್ವಾ? ಐ ಎನ್ ಜಿ, ರೀಡ್ ಅನ್ನೋದು ಕ್ರಿಯಾಪದ, ವರ್ಬ್, ಅಂಡ್ ಐ ಎನ್ ಜಿ ಬರುತ್ತೆ. ಓಕೆನಾ, ಬಟ್ ನೀವೇನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಇದಾದ್ರೂ ನೆನ್ಪಿಡ್ಕೊಬೇಕು. ಓಕೆನಾ, ನೆಕ್ಸ್ಟ್, ಯಾಕಂದ್ರೆ ಯಾವ ಟೆನ್ಸ್ ಅಲ್ಲಿ ಇದೆ ಅಂತಾನೆ ಕೇಳ್ತಾರೆ, ಡೈರೆಕ್ಟ್ ಆಗಿ ಕೇಳ್ತಾರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಯಾವ್ದು ಅಂತ. ನೆಕ್ಸ್ಟ್ ಹ್ಯಾಸ್ ಅಥವಾ ಹ್ಯಾವ್ ಬರ್ತಿದೆ, ಸಬ್ಜೆಕ್ಟ್ ಪಕ್ಕ ಹ್ಯಾಸ್ ಅಥವಾ ಹ್ಯಾವ್ ಬರ್ತಿದೆ, ಅದಾದ್ಮೇಲೆ ವರ್ಬ್ ಬರ್ತಿದೆ ಅಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗತ್ತೆ. ಒಂದು ಎಕ್ಸಾಂಪಲ್ ನೋಡೋಣ. ಆಕ್ಷನ್ ಕಂಪ್ಲೀಟೆಡ್ ರೀಸೆಂಟ್ಲಿ. ಸಾರಿ, ಇದು ಎಕ್ಸಾಂಪಲ್ ಅಲ್ಲ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಇಡಿ ಬಂತ? ಓಕೆ, ಸಾರಿ, ಇಡಿ ಅಲ್ಲ, ಹ್ಯಾಸ್ ಅಥವಾ ಹ್ಯಾವ್ ಅಲ್ವಾ? ಓಕೆ, ಹ್ಯಾಸ್ ಹ್ಯಾವ್ ಬಂತ? ಹ್ಯಾಸ್ ಬಂತ? ಇದರಲ್ಲಿ ಹೋಮ್ ವರ್ಕ್ ಅನ್ನೋದು ವರ್ಬ್ ಅಥವಾ ರಿಟರ್ನ್ ಅನ್ನೋದು ವರ್ಬ್, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ನೋಡಿ ಇಲ್ಲೇನಾಗುತ್ತೆ ಅಂದ್ರೆ, ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಕಾಂಪ್ಲಿಕೇಟ್ ಮಾಡ್ಕೊಂಬಿಡಿ, ಇದು ಮುಗಿಲಿ 4. ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಅದಾದ್ಮೇಲೆ ಹ್ಯಾಸ್, ಹ್ಯಾವ್, ಬೀನ್ ಅನ್ನೋದು ಬಂದೇ ಬರುತ್ತೆ, ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಓಕೆ, ಬೀನ್ ಅನ್ನೋದು ಬಂದೇ ಬರುತ್ತೆ, ಒಂದು ಹ್ಯಾಸ್ ಬೀನ್ ಅಂತ ಬರುತ್ತೆ, ಇಲ್ಲ ಹ್ಯಾವ್ ಬೀನ್ ಅಂತ ಬರುತ್ತೆ. ಎಕ್ಸಾಂಪಲ್ ನೋಡಿ. ಆಮೇಲೆ ವರ್ಬ್ ಸ್ಟಡಿ, ಐ ಎನ್ ಜಿ ಬರುತ್ತೆ, ಅದಾದ್ಮೇಲೆ ಸಿನ್ಸ್ ಅಥವಾ ಫಾರ್. ಇದು ಅಂದ್ರೆ ಎಷ್ಟು ಅವರ್ಸ್ ಇಂದ, ಎಷ್ಟು ಅಂದ್ರೆ ಎಷ್ಟು ಟೈಮ್ ಇಂದ. ಓಕೆನಾ, ಸೊ ಇವಾಗ ಇದಿಷ್ಟ ಅರ್ಥ ಆಯ್ತು. ಈಗ ಬರ್ತೀನಿ ಒಂದೊಂದೇ, ಮತ್ತೆ ಇನ್ನೊಂದ್ಸಲ ರಿವಿಷನ್ ಬರ್ತೀನಿ. ನೋಡಿ, ಫಸ್ಟ್ ಒನ್ ಯಾವುದು? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವೆರಿ ಸಿಂಪಲ್ ಆಗಿರುತ್ತೆ. ಓಕೆನಾ, ತುಂಬಾ ಸಿಂಪಲ್ ಆಗಿರುತ್ತೆ ಇದು. ಅಂದ್ರೆ ಇದ್ರ ಜೊತೆಗೆ ಏನಾಗುತ್ತೆ, ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಓಕೆನಾ, ನೀವು ಇದನ್ನ ಗಟ್ಟೊಡಿಯೋದಕ್ಕಿಂತ ಮುಂಚೆ ಇನ್ನೊಂದ್ ಸ್ವಲ್ಪ ಮೈಂಡ್ ಅಲ್ಲಿ ಹೇಗ್ ನೆನ್ಪಿಡ್ಕೊಬೇಕು ಅನ್ನೋದಕ್ಕೆ ಹೇಳ್ತಿದ್ದೀನಿ ನಾನು. ಈ ಫಾರ್ಮುಲಾಸ್ ಗಳು ನೆನ್ಪಿಟ್ಕೊಳ್ಳೋದಕ್ಕಿಂತ ಮುಂಚೆ ತುಂಬಾ ಸಿಂಪಲ್ ಸೆಂಟೆನ್ಸ್ ಇರುತ್ತೆ ಅಂಡ್ ಪ್ರೆಸೆಂಟ್ ಅಲ್ಲಿ ಇರುತ್ತೆ. ಓಕೆನಾ, ನಾರ್ಮಲಿ ಎಸ್ ಅಥವಾ ಇ ಎಸ್ ಜಾಯಿನ್ ಆಗುತ್ತೆ. ಓಕೆನಾ, ಈಸಿನಾ? ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಇದೇನಾಗುತ್ತೆ, ಇದ್ರಲ್ಲಿ ಏನಾಗುತ್ತೆ, ಆಮ್, ಈಸ್, ಆರ್ ಬರುತ್ತೆ, ಐ ಎನ್ ಜಿ ಬರುತ್ತೆ, ಆಕ್ಷನ್ ಹ್ಯಾಪನಿಂಗ್ ನೌ. ಓಕೆನಾ, ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಆಕ್ಷನ್ಸ್ ಕಂಪ್ಲೀಟೆಡ್ ರೀಸೆಂಟ್ಲಿ. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಕೆಲಸ ಮುಗೀತು, ಇವಾಗ ಸ್ವಲ್ಪ ಹೊತ್ತಿಗೆ ಮುಂಚೆ ಮುಗೀತು ಅಷ್ಟೇ, ತುಂಬಾ ಟೈಮ್ ತಗೊಂಡಿಲ್ಲ, ಯಾವ್ದೋ ಕಾಲದಲ್ಲಿ ಆಗಿದ್ದೆ, ಇವಾಗ ಮುಗ್ದಿತ್ತು ಅಷ್ಟೇ. ಓಕೆ, ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ
ಏನಾಗುತ್ತೆ ಅಂದ್ರೆ ತುಂಬಾ ಟೈಮ್ ಇಂದ ಇದು ನಡೀತಿದೆ. ಅಂದ್ರೆ 1-2 hour ಇಂದ 1 hour ಇಂದ ಹ್ಯಾಸ್ ಬೀನ್ ಸ್ಟಿಲ್ ಕಂಟಿನ್ಯೂಯಿಂಗ್ ಫ್ರಮ್ ಪಾಸ್ಟ್ 2 hours. ನೋಡಿ, ಅಂದ್ರೆ 2 hour ಇಂದ 3 hour ಇಂದ ಅದು ಕಂಟಿನ್ಯೂಸ್ ಆಗಿ ನಡೀತಾನೇ ಇದೆ ಅನ್ನೋದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೆಸರಲ್ಲ ಇದೆ ನೋಡಿ. ಕಂಟಿನ್ಯೂಸ್ ಅಂದ್ರೆ ನಡೀತಾನೇ ಇದೆ ಅದು. 2 hour ಇಂದ ನಡೀತಿದೆ ಆ ಕೆಲಸ, 1 hour ಇಂದ ಕೆಲಸ ನಡೀತಿದೆ. ನಾರ್ಮಲಿ ಹ್ಯಾಸ್ ಅಂಡ್ ಹ್ಯಾವ್ ಬೀನ್. ಓಕೆ, ಇನ್ನೊಂದ್ಸಲ ಹೇಳ್ತೀನಿ. ಫಸ್ಟ್ಗೆ ಎಸ್ ಅಥವಾ ಇ ಎಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಆಮ್ ಈಸ್ ಆರ್ ಬರುತ್ತೆ ಅಂಡ್ ಲಾಸ್ಟಿಗೆ ING ಬರುತ್ತೆ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ಗೆ ಹ್ಯಾಸ್ ಅಂಡ್ ಹ್ಯಾವ್ ಬರುತ್ತೆ. ರೀಸೆಂಟ್ ಆಗಿ ಕಂಪ್ಲೀಟ್ ಮಾಡಿರ್ತೀವಿ ನಾವು. ಐ ಹ್ಯಾವ್ ಫಿನಿಶ್ ಮೈ ಹೋಮ್ ವರ್ಕ್, ಇವಾಗ ಮುಗಿಸಿರೋದು. ನಾನು ಯಾವಾಗ್ಲೂ 2 ತಿಂಗಳಿಂದ ಮುಗಿಸಿದ್ರೆ ಅದು ಪಾಸ್ಟ್ ಟೆನ್ಸ್ ಆಗಿರೋದು, ಪ್ರೆಸೆಂಟ್ ಟೆನ್ಸ್ ಅಲ್ಲ. ಒಂದ್ ಸ್ವಲ್ಪ ಮುಂಚೆ ಅಷ್ಟೇ ನಾನು ಮುಗಿಸಿದ್ದು. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕಂಟಿನ್ಯೂಸ್ ಅಲ್ಲಿ ಏನಾಗುತ್ತೆ, ನಡೀತಾನೇ ಇದೆ. ಸಿನ್ಸ್, ಫಾರ್, ಹ್ಯಾಸ್ ಬೀನ್, ಹ್ಯಾವ್ ಬೀನ್. ಓಕೆ, ಈಸಿನಾ? ಓಕೆ, ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಅಂದ್ರೆ ಏನು? ಆಲ್ರೆಡಿ ಮುಗ್ದೋಗಿರೋ ಅಂತದ್ದಲ್ವಾ. ಸೊ ಇದ್ರಲ್ಲಿ ಏನಾಗುತ್ತೆ, ಫಸ್ಟ್ ಒನ್ ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆನಾ? ಸಿಂಪಲ್ ಪಾಸ್ಟ್ ಟೆನ್ಸ್ ಇದ್ರಲ್ಲಿ ಏನಾಗುತ್ತೆ, ಫಸ್ಟ್ ಸಬ್ಜೆಕ್ಟ್ ಬರುತ್ತೆ, ಆಮೇಲೆ ವರ್ಬ್ ಬರುತ್ತೆ, ಆಮೇಲೆ ಆಬ್ಜೆಕ್ಟ್ ಬರುತ್ತೆ. ಶಿ ವಿಸಿಟೆಡ್ ಮೈಸೂರ್. ಓಕೆ, ಅಂದ್ರೆ ಅವಳು ಆಲ್ರೆಡಿ ವಿಸಿಟ್ ಮಾಡಿದ್ಲು. ಓಕೆ, ದೇ ಪ್ಲೇಡ್ ಫುಟ್ಬಾಲ್. ಇಡಿ ಬರುತ್ತೆ, ನಾರ್ಮಲಿ ಇಡಿ ಬರುತ್ತೆ ಇಲ್ಲಿ. ಓಕೆ, ಇಡಿ ಬರುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಅಂದ್ರೆ ವಾಸ್ ಅಥವಾ ವರ್ಬ್ ಬರುತ್ತೆ ಅಂಡ್ ಲಾಸ್ಟಿಗೆ ING ಬರುತ್ತೆ. ಓಕೆ, ಇದರಲ್ಲಿ ಫಾರ್ ಎಕ್ಸಾಂಪಲ್ ಹಿ ವಾಸ್ ಸ್ಲೀಪಿಂಗ್, ದೇ ವರ್ ವಾಚಿಂಗ್, ING ಬರುತ್ತೆ, ವಾಸ್ ಅಂಡ್ ವರ್ಬ್ ಬರುತ್ತೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ಹ್ಯಾಡ್ ಬರುತ್ತೆ, B3 ಬರುತ್ತೆ. ಅಂದ್ರೆ ದ ಆಕ್ಷನ್ಸ್ ಹ್ಯಾಪನ್ ಬಿಫೋರ್ ಅನದರ್ ಪಾಸ್ಟ್ ಆಕ್ಷನ್. ಹ್ಯಾಡ್ ಅಂತೂ ಬಂದೇ ಬರುತ್ತೆ. ಹ್ಯಾಡ್ ಲೆಫ್ಟ್ ಬಿಫೋರ್ ಐ ಅರೈವ್ಡ್. ಓಕೆ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಏನಾಗುತ್ತೆ, ಸೇಮ್ ಅದೇ ತರಾನೇ. ಸಿನ್ಸ್, ಫಾರ್. ಡೋಂಟ್ ವರಿ, ಲಾಸ್ಟಿಗೆ ಒಂದು ರಿವಿಷನ್ ಚಾರ್ಟ್ ಕೊಡ್ತೀನಿ, ಡೋಂಟ್ ವರಿ. ಹ್ಯಾಡ್ ಬೀನ್ ಬಂತಲ್ಲ, ಅಲ್ಲೂ ಏನಾಯ್ತು, ಹ್ಯಾವ್ ಬೀನ್, ಹ್ಯಾಡ್ ಬೀನ್, ಬಟ್ ಅದ್ರ ಜೊತೆಗೆ ಏನಾಯ್ತು, ಸಿನ್ಸ್, ಫಾರ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಲಾಂಗ್ ಟೈಮ್ ತಗೊಳುತ್ತೆ, 2 ವರ್ಷದಿಂದ 3 ವರ್ಷದಿಂದ. ಅಲ್ಲೇನಾಯ್ತು 1 hour, ಹಾಫ್ ಎನ್ ಅವರ್ ಆ ತರ ಬಂತು. ಸ್ವಲ್ಪ ಜಾಸ್ತಿ ಆಗಿದ ತಕ್ಷಣ ಏನಾಗುತ್ತೆ ಅಂದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ನೋಡೋಣ. ಸಿಂಪಲ್ ಫ್ಯೂಚರ್ ಟೆನ್ಸ್ ಅಂದ್ರೆ ವಿಲ್ ಬರುತ್ತೆ. ಓಕೆ, V1. ಓಕೆ, ನೆಕ್ಸ್ಟ್ ಫ್ಯೂಚರ್ ಕಂಟಿನ್ಯೂಸ್ ಆದ್ರೆ ವಿಲ್ ಬಿ ಅಂಡ್ ಲಾಸ್ಟಿಗೆ ING. ದೇ ವಿಲ್ ಬಿ ಪ್ಲೇಯಿಂಗ್ ಟುಮಾರೋ. ನಾಳೆ ಪ್ಲೇ ಮಾಡ್ತಾರೆ, ಆಟ ಆಡ್ತಾರೆ. ಯಾವಾಗ? ಈವ್ನಿಂಗ್. ನೆಕ್ಸ್ಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಇದ್ರಲ್ಲಿ ಏನಾಗುತ್ತೆ, ವಿಲ್ ಹ್ಯಾವ್ V3 ಬರುತ್ತೆ. ಓಕೆ, ಅವರು ನಾಳೆ ಕಂಪ್ಲೀಟ್ ಮಾಡ್ತಾರೆ 5 ಗಂಟೆಗೆ ಕೆಲಸ. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಏನಾಯ್ತು, ವಿಲ್ ಹ್ಯಾವ್ ಬೀನ್, ಅದ್ರ ಜೊತೆಗೆ ING ಬರುತ್ತೆ ಕ್ರಿಯಾಪದದ ಜೊತೆಗೆ ಅಂಡ್ ಲಾಸ್ಟ್ಗೆ ಸಿನ್ಸ್, ಫಾರ್. ಸೇಮ್ ಅದೇ ತರಾನೇ. ಮುಂದಿನ ನೆಕ್ಸ್ಟ್ 5 ವರ್ಷದಲ್ಲಿ ಅವರು ಮುಗಿಸಿರ್ತಾರೆ. ಅಂದ್ರೆ ಅವ್ರ 5 ವರ್ಷದ ಹಿಂದೆನೆ ಮುಗಿಸಿದ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರೋದು. ಅವರು ಮುಂದಿನ 5 ವರ್ಷದಲ್ಲಿ ಮುಗಿಸ್ತಾರೆ ಅಂದಾಗ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗತ್ತೆ. ಓಕೆನಾ? ನೋಡೋಣ ಇವಾಗ ಒಂದು ನೋಡೋಣ, ಇದೊಂದು ರಿವಿಷನ್ ಮಾಡೋಣ. ಸಿಂಪಲ್ ಪ್ರೆಸೆಂಟ್ ಅಲ್ಲಿ ನಾರ್ಮಲಿ ಆಲ್ವೇಸ್, ಯೂಶುವಲಿ, ಎವ್ರಿ ಡೇ, ಆಫನ್ ಅಂತ ಬರುತ್ತೆ. ಅದೇ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಏನಾಗುತ್ತೆ, ನಾವ್, ಆಟ್, ಪ್ರೆಸೆಂಟ್, ರೈಟ್ ನಾವ್. ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಏನಾಗುತ್ತೆ, ಆಲ್ರೆಡಿ, ಜಸ್ಟ್, ಯೆಟ್, ಸಿನ್ಸ್, ಫಾರ್. ಓಕೆನಾ? ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಹೋಗೋಣ. ಯೆಸ್ಟರ್ಡೇ, ಲಾಸ್ಟ್ ವೀಕ್, ಎಗೋ. ಓಕೆನಾ? ನೋಡಿ, ಈ ಸೆಂಟೆನ್ಸ್ಗೂ ಈ ಸೆಂಟೆನ್ಸ್ಗೂ ನೋಡಿ. ಯೆಸ್ಟರ್ಡೇ ಅಂದ್ರೆ ಒಂದು ದಿನದ ಹಿಂದೆ, ಆಲ್ವೇಸ್, ಯೂಶುವಲಿ ಅಂದ್ರೆ ಇಲ್ಲಿ ಟೈಮ್ ಲಿಮಿಟ್ಸ್ ಇಲ್ಲ. ಇವಾಗ, ಈ ಸ್ವಲ್ಪ ಹೊತ್ತಿಗೆ ಮುಂಚೆ, ಸ್ವಲ್ಪ ಆದ್ಮೇಲೆ, ಈ ತರ ಇದೆ. ಅದೇ ಇದ್ರಲ್ಲಿ ನೋಡಿದ್ರೆ ಯೆಸ್ಟರ್ಡೇ ಅಂದ್ರೆ 1 ವೀಕ್ ಹಿಂದೆ, ಒಂದು ದಿನದ ಹಿಂದೆ, ಯಾವಾಗ್ಲೂ, ಎಗೋ. ಪಾಸ್ಟ್ ಕಂಟಿನ್ಯೂಸ್ ಆದ್ರೆ ವೈಲ್, ವೆನ್. ಓಕೆ, ಪಾಸ್ಟ್ ಪರ್ಫೆಕ್ಟ್ ಆದ್ರೆ ಬಿಫೋರ್, ಆಫ್ಟರ್. ಸಿಂಪಲ್ ಫ್ಯೂಚರ್ ಆದ್ರೆ ಟುಮಾರೋ, ನೆಕ್ಸ್ಟ್ ವೀಕ್, ಸೂನ್. ಫ್ಯೂಚರ್ ಅಂದ್ರೆ ನಾಳೆ ಬಗ್ಗೆ ಅಲ್ವಾ. ದೆನ್ ಫ್ಯೂಚರ್ ಪರ್ಫೆಕ್ಟ್ ಆದ್ರೆ ಬೈ, ಬಿಫೋರ್. ಪರ್ಫೆಕ್ಟ್ ಕಂಟಿನ್ಯೂಸ್ ಸಿನ್ಸ್, ಫಾರ್. ಓಕೆನಾ? ನೋಡಿ, ಅವರು ಕಾಮನ್ ವರ್ಬ್ಸ್ ಗಳು ಹೇಳಿದಾರೆ ನೋಡಿ. ವಿ, ಗೋ, ವೆಂಟ್, ಗಾನ್, ಈಟ್, ಏಟ್, ಈಟನ್. ನಿಮ್ಗೆ ಇದು ಗೊತ್ತಿರ್ಬೇಕು.
ವರ್ಬ್ 1, ವರ್ಬ್ 2, ವರ್ಬ್ 3. ಗೋ, ವೆಂಟ್, ಗಾನ್. ಇದು ಪ್ರತಿಯೊಂದು ಆಲ್ಮೋಸ್ಟ್ ತುಂಬಾ ವರ್ಡ್ಸ್ ಗಳಿಗೆ ವರ್ಬ್ ಗಳಿಗೆ ಬರುತ್ತೆ. ಈಟ್, ಏಟ್, ಈಟನ್. ರೈಟ್, ರೋಟ್, ರಿಟರ್ನ್. ಇದು ಗೊತ್ತಿರ್ಬೇಕು. ಓಕೆನಾ? ಇದು ನಿಮಗೆ ಗೊತ್ತಿರೋದೆ, ನಿನ್ನೆ ಇಂದು ನಾಳೆ. ಕರೆಕ್ಟ್ ಅಲ್ವಾ? ಕಾಮನ್ ಮಿಸ್ಟೇಕ್ ನೋಡೋಣ. ಹಿ ಗೋ ಟು ಸ್ಕೂಲ್. ಹಿ ಗೋಸ್ ಟು ಸ್ಕೂಲ್. ನಾಳೆ ಅಲ್ವಾ ಹೋಗೋದವನು. ಕರೆಕ್ಟ್ ಅಲ್ವಾ? ಹಿ ಗೋಸ್ ಟು ಸ್ಕೂಲ್. ಐ ಆಮ್ ಪ್ಲೇ ಕ್ರಿಯೇಟ್. ಐ ಆಮ್ ಪ್ಲೇಯಿಂಗ್ ಕ್ರಿಕೆಟ್. ಸೊ ಇದು ನಿಮಗೆ ಗೊತ್ತಾಗತ್ತೆ ಅನ್ಕೊಂತೀನಿ. ಕ್ವಿಕ್ ರಿವಿಷನ್ ಮಾಡೋಣ. ಓಕೆನಾ? V1, V2, V3 ಗೊತ್ತಿರ್ಬೇಕು. ನೋಡಿ, ಎಲ್ಲಾನು ನಾನು ಹಾಕಿದ್ದೀನಿ ನಿಮಗೆ ಈಸಿ ಆಗ್ಲಿ ಅಂತ. ಸಿಂಪಲ್ ಪ್ರೆಸೆಂಟ್ ಆದ್ರೆ ಏನಾಗುತ್ತೆ? ಸಬ್ಜೆಕ್ಟ್ V1 ಎಸ್ ಅಂಡ್ ES. ಓಕೆ. ಪ್ರೆಸೆಂಟ್ ಕಂಟಿನ್ಯೂಸ್ ಆದ್ರೆ ಸಬ್ಜೆಕ್ಟ್ ಆಮ್, ಈಸ್, ಆರ್ ಬರುತ್ತೆ. V1 ING. ಪ್ರೆಸೆಂಟ್ ಪರ್ಫೆಕ್ಟ್ ಆದ್ರೆ ಸಬ್ಜೆಕ್ಟ್ ಹ್ಯಾಸ್, ಹ್ಯಾವ್, V3. ಓಕೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆದ್ರೆ ಸಬ್ಜೆಕ್ಟ್ ಹ್ಯಾಸ್, ಹ್ಯಾವ್, ಬೀನ್, V1 ING ಬರುತ್ತೆ. ಓಕೆನಾ? ಇದೊಂದು ಸ್ಕ್ರೀನ್ ಶಾಟ್ ತಕೊಂತೀರಾ? ನೆಕ್ಸ್ಟ್ ಹೋಗೋಣ. ಸಿಂಪಲ್ ಪಾಸ್ಟ್. ಇದ್ರಲ್ಲಿ ಏನಾಗುತ್ತೆ ನೋಡಿ, ಇದ್ರಲ್ಲಿ V1 ಬಂತು, ಬಟ್ ಇದ್ರಲ್ಲಿ ಏನಾಗುತ್ತೆ? V2 ಬರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಸೆಂಟೆನ್ಸ್ ಅಲ್ಲಿ ಡಿಡ್ ಅಂತ ಬಂದ್ರೆ, ಡಿಡ್ ಅಂದ್ರೆ ಏನಾಗುತ್ತೆ ನೋಡಿ, ಇಲ್ಲಿ ಬರ್ತೀವಿ. ಪಾಸ್ಟ್ ಅಲ್ವಾ? ಸಿಂಪಲ್ ಪಾಸ್ಟ್ ಆಯ್ತು. ಅದೇ ಡೂ ಅಂತ ಬಂದ್ರೆ ನೋಡಿ, V1 2 ಕಂಡುಹಿಡಿಯೋದು ಯಾವುದು? ನಿಮಗೆ ಇದು ಗೊತ್ತಿರ್ಬೇಕು. ಡೂ, ಡಿಡ್, ಡನ್. ಮೇಕ್, ಮೇಡ್, ಮೇಡ್. ರೀಡ್, ರೀಡ್. ಓಕೆ. ಓಕೆನಾ? V1 ಬಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. V2 ಬಂದ್ರೆ ಸಿಂಪಲ್ ಪಾಸ್ಟ್. ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಏನಾಯ್ತು? ಇಲ್ಲಿ ಏನಾಯ್ತು? ಆಮ್, ಈಸ್, ಆರ್ ಬರುತ್ತೆ. ಇನ್ನು ಉಳಿದಿದ್ದೆಲ್ಲ ಸೇಮ್ ಹಂಗೆ ಇದೆ. V1 ING ನೇ ಬರುತ್ತೆ. ಇಲ್ಲಿ ಏನಾಗುತ್ತೆ? ವಾಸ್ ಅಂಡ್ ವರ್ ಬರುತ್ತೆ. ಓಕೆನಾ? ದೆನ್ ಪಾಸ್ಟ್ ಪರ್ಫೆಕ್ಟ್ ನೋಡಿ, ಆಮ್, ಈಸ್, ಆರ್ ಪ್ರೆಸೆಂಟ್ ಅಲ್ಲಿ ಇರೋವಂಥದ್ದು. ಅದೇ ವಾಸ್, ವರ್ ಅಂದ್ರೆ ಟೈಮ್ ಆಯ್ತು, ಅಂದ್ರೆ ಅದು ಆಲ್ರೆಡಿ ಆಗಿರೋದು. ವಾಸ್, ಹಿ ವಾಸ್ ದೇರ್. ಕರೆಕ್ಟ್ ಅಲ್ಲ? ಸೊ ವರ್ ಅಂದ್ರೆ ಆಲ್ರೆಡಿ ಆಗಿರೋದನ್ನ ನಾವ್ ಹೇಳ್ತೀವಿ. ಸೊ ಆಮ್, ಈಸ್, ಆರ್ಗೆ ಇಲ್ಲಿ ವಾಸ್, ವರ್. ದೆನ್ ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಏನಾಯ್ತು? ಹ್ಯಾಸ್ ಅಂಡ್ ಹ್ಯಾವ್ ಪ್ರೆಸೆಂಟ್. ಅದೇ ಹ್ಯಾಡ್ ಆದ್ರೆ ಆಲ್ರೆಡಿ ಆಗಿರೋದಲ್ವಾ, ಹ್ಯಾಡ್. ಸೊ V3 ನೇ ಬರುತ್ತೆ ಸೇಮ್. ದೆನ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಇಲ್ಲಿ ಸೇಮ್, ಇಲ್ಲಿ ಹ್ಯಾಸ್ ಅಂಡ್ ಹ್ಯಾವ್ ಬರುತ್ತೆ. ಕರೆಕ್ಟ್ ಅಲ್ವಾ? ಇದನ್ನೇ ಓದಿದ್ದು. ಬಟ್ ಇಲ್ಲಿ ಏನಾಯ್ತು? ಹ್ಯಾಡ್ ಬೀನ್ ಆಯ್ತು. ನೋಡಿ, ಹ್ಯಾಸ್ ಅಂಡ್ ಹ್ಯಾವ್ಗೆ ಇಲ್ಲಿ ಹ್ಯಾಡ್ ಬರ್ತಿದೆ ಅಂದ್ರೆ ಇಲ್ಲೂ ಹ್ಯಾಸ್ ಬೀನ್, ಹ್ಯಾವ್ ಬೀನ್ ಗೆ ಹ್ಯಾಡ್ ಬೀನ್ ಬರುತ್ತೆ. ಇನ್ನೊಂದು ಸೇಮ್ ಇದೆ. ಓಕೆನಾ? ನೆಕ್ಸ್ಟ್ ಸಿಂಪಲ್ ಫ್ಯೂಚರ್. ಇಲ್ಲೇನಾಯ್ತು? V1 V2 ಬಂತು. ಇಲ್ಲಿ ವಿಲ್ ಜೊತೆಗೆ V1 ಬರುತ್ತೆ. ವಿಲ್ ಬಂದೇ ಬರುತ್ತೆ. ಇಲ್ಲಿ ಇನ್ನೊಂದು ನೆನ್ಪಿಟ್ಕೊಬೇಕು ಏನಂದ್ರೆ, ಫ್ಯೂಚರ್ ಅಲ್ಲಿ ಎಲ್ಲದಕ್ಕೂ ವಿಲ್ ಬರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಫ್ಯೂಚರ್ ಟೆನ್ಸ್ ಅಲ್ಲಿ ಅದು ಸಿಂಪಲ್ ಆಗಿರ್ಲಿ, ಕಂಟಿನ್ಯೂಸ್ ಆಗಿರ್ಲಿ, ಪರ್ಫೆಕ್ಟ್ ಆಗಿರ್ಲಿ, ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿರ್ಲಿ, ವಿಲ್ ಬಂದೇ ಬರುತ್ತೆ. ಓಕೆ. ಫಸ್ಟ್ ಅಲ್ಲಿ ವಿಲ್ ಬರುತ್ತೆ. ಇನ್ನುಳಿದೆಲ್ಲ ಇದೆಲ್ಲ ಸೇಮ್ ಇರುತ್ತೆ. ಓಕೆನಾ? ಇದೆಲ್ಲ ಚೇಂಜ್ ಆಗಲ್ಲ. ಥರ್ಡ್ ಒನ್. ಬಟ್ ಇಲ್ಲಿ ಮಾತ್ರ ನಿಮಗ್ ಚೇಂಜ್ ಆಗುತ್ತೆ. ಓಕೆನಾ? ಇಲ್ಲೇನಾಯ್ತು? ವಿಲ್ ಬಿ ಆಗುತ್ತೆ. ವಿಲ್ ಹ್ಯಾವ್ ಆದ್ರೆ ಫ್ಯೂಚರ್ ಪರ್ಫೆಕ್ಟ್ ಆಗುತ್ತೆ. ವಿಲ್ ಹ್ಯಾವ್ ಬೀನ್ ಆದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗುತ್ತೆ. ಈಸಿ ಅಲ್ವಾ ಫ್ಯೂಚರ್ ಕಂಡುಹಿಡಿಯೋದು? ಈಸಿ ಆಯ್ತು ಅನ್ಸುತ್ತೆ. ಇವಾಗ ಕಂಡುಹಿಡಿತೀರಾ ಅಲ್ಲ? ಇದೊಂದು ರಿವಿಷನ್ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ಕ್ಲಾಸಸ್. ಟೆನ್ಸಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಇದು ಗೊತ್ತಿರ್ಲೇಬೇಕು, ಹೇಳ್ತಿದ್ದೀನಿ. ಯಾಕಂದ್ರೆ ಇನ್ನ ನೆಕ್ಸ್ಟ್ ಓದೋ ಗ್ರಾಮರ್ ಅಲ್ಲಿ ಇದು ಬಂದೇ ಬರುತ್ತೆ. ಓಕೆನಾ? ಒಂದೇ ಬರುತ್ತೆ. ನಿಮಗೆ ನೆನ್ಪಿರ್ಬೇಕು. ಫ್ಯೂಚರ್ ಟೆನ್ಸ್ ಅಂತೂ ಕಂಡುಹಿಡಿಯೋದು ಈಸಿನೇ. ಇಲ್ಲಿ ಹೆಂಗ್ ಗೊತ್ತಾಗುತ್ತೆ ಅನ್ನೋದು ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ನಿಮಗೆ ಆ ಸೆಂಟೆನ್ಸ್ ಹ್ಯಾಸ್ ಅಂಡ್ ಹ್ಯಾವ್ ಅನ್ನೋದು ಯಾವಾಗ್ಲೂ ಪ್ರೆಸೆಂಟ್ ಅಲ್ಲಿ ಇದೀವಿ ಅಂತ. ಹ್ಯಾಡ್ ಅಂಡ್ ಹ್ಯಾಡ್ ಬೀನ್ ಅನ್ನೋದು ಯೂಸ್ ಮಾಡ್ತಿದೀವಿ ಅಂದ್ರೆ ಅದು ಆಲ್ರೆಡಿ ಆಗೋದು. ಅದು ವಾಸ್ ಅಂಡ್ ವರ್ ಅಂದ್ರೆ ಅದು ಕೂಡ ಆಲ್ರೆಡಿ ಆಗಿರೋದು, ಅಂದ್ರೆ ಅಫ್ಕೋರ್ಸ್ ಅದು ಪಾಸ್ಟ್ ಅಂತ. ಸೊ ಮತ್ತೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್. ಬಾಯ್ ಬಾಯ್.